ಸ್ಟಾರ್ಟಿಂಗ್ನಲ್ಲಿ ನೀವು ಇವಾಗ ಡಿವೈಸ್ ಆನ್ ಮಾಡಿದ್ರೆ ನಿಮಗೆ ಈ ಸ್ಕ್ರೀನ್ ಓಪನ್ ಆಗುತ್ತೆ. ನಿಮಗೆ ಇದಕ್ಕೆ ಹಾಟ್ಸ್ಪಾಟ್ ಕನೆಕ್ಟ್ ಮಾಡಬೇಕಂದ್ರೆ ವೈಫೈ ಸೆಲೆಕ್ಟ್ ಮಾಡ್ಕೊಳ್ಳಿ, ನಿಮ್ಮದು ಹಾಟ್ಸ್ಪಾಟ್ ಆನ್ ಮಾಡ್ಕೊಳ್ಳಿ ಮೊಬೈಲ್ ಫೋನಲ್ಲಿ. ನಿಮ್ಮದು ಇಲ್ಲಿ ಡಿಸ್ಪ್ಲೇಲಿ ಶೋ ಮಾಡುತ್ತೆ ನಿಮ್ಮದು ಹೆಸರೇನು ಅಂತ, ಅದು ಸೆಲೆಕ್ಟ್ ಮಾಡಿಕೊಂಡು ಪಾಸ್ವರ್ಡ್ ಎಂಟರ್ ಮಾಡ್ಕೊಳ್ಳಿ ಮತ್ತು ಕನೆಕ್ಟ್ ಅಂತ ಕೊಡಿ. ಇಲ್ಲಿ ಕನೆಕ್ಟೆಡ್ ಅಂತ ಬರುತ್ತೆ. ಕ್ಲೋಸ್ ಮಾಡಿದ್ಮೇಲೆ ನೆಕ್ಸ್ಟ್ ನಾವು ಈ ಲೇಸರ್ ಟ್ರ್ಯಾಕ್ ಅಪ್ಲಿಕೇಶನಲ್ಲಿ ಎಂಟ್ರ್ ಮಾಡ್ಕೊಳ್ಳಿ. ಅದರಲ್ಲಿ ಸ್ಟಾರ್ಟಿಂಗಲ್ಲಿ ಎಲ್ಲ ಸೆಟ್ಟಿಂಗ್ಸ್ ಚೆಕ್ ಮಾಡ್ಕೊಳ್ಳುತ್ತೆ, ಕ್ಯಾಮ್ರಾ ಕರೆಕ್ಟಾಗಿದೆಯಾ, ಲೇಸರ್ ಕರೆಕ್ಟಾಗಿದೆ ಅಂತೆಲ್ಲ ಫಸ್ಟ್ ಚೆಕ್ ಮಾಡ್ಕೊಳ್ಳುತ್ತೆ ಡಿವೈಸು. ಎಲ್ಲ ನಿಮಗೆ ಅಲ್ಲೇ ಡಿಸ್ಪ್ಲೇಯಲ್ಲಿ ತೋರಿಸುತ್ತೆ ಫಸ್ಟ್ ಎಲ್ಲ ಕನೆಕ್ಟ್ ಆಗಿದೆಯಾ ಇಲ್ವಾ ಅಂತ. ಎಲ್ಲ ಎಂಟ್ರ್ ಆಗಿದ ತಕ್ಷಣ ನಮ್ಮದು ಮೇನ್ ಸ್ಕ್ರೀನ್ ಈ ಥರ ಇರುತ್ತೆ. ಲೆಫ್ಟ್ ಸೈಡಲ್ಲಿ ನಿಮಗೆ ಕ್ಯಾಮ್ರಾದು ಝೂಮ್ ಅಡ್ಜಸ್ಟ್ಮೆಂಟ್ ಬಟನ್ ಸಿಗುತ್ತೆ, ಪ್ಲಸ್ಸು ಮೈನಸ್ಸು, ಮತ್ತು ಡಿಜಿಟಲ್ ಝೂಮ್ ಇದೆ. ಆಪ್ಟಿಕಲ್ ಝೂಮ್ ಬಂದು ನಿಮಗೆ ಇಲ್ಲಿ 25 ನೀವು ಪ್ಲಸ್ಸು ಮೈನಸ್ ಮಾಡಿದ್ರೆ ನಿಮ್ಗೆ ಅಲ್ಲಿ ವೇರಿ ಆಗುತ್ತೆ. ಸೊ ನಿಮಗೆ ಟಾರ್ಗೆಟ್ ಸ್ವಲ್ಪ ದೂರ ಇದ್ದರೆ ನೀವು ಅದಕ್ಕೆ ಝೂಮ್ ಪ್ಲಸ್ ಮಾಡಿಕೊಂಡು ಅಡ್ಜಸ್ಟ್ ಮಾಡ್ಕೊಳ್ಳಿ. ನೀವು ಅದು ಅಡ್ಜಸ್ಟ್ಮೆಂಟ್ ಮಾಡ್ಕೊಬೇಕು ಫಸ್ಟೇ. ನೀವು ಎಷ್ಟು ನಿಮಗೆ ಝೂಮ್ ಕೆಪಾಸಿಟಿ ಬೇಕು ಅಂತ ನೋಡ್ಕೊಂಡು ರೋಡಲ್ಲಿ ಆ ಟಾರ್ಗೆಟು ಅಪ್ ಟು 300 ಮೀಟರ್ಸ್ವರೆಗೂ ನೀವು ಕ್ಯಾಪ್ಚರಿಂಗ್ ಮಾಡ್ಕೊಬೋದು ಈ ಕ್ಯಾಮ್ರಲ್ಲಿ. ನೆಕ್ಸ್ಟ್ ಆಪ್ಷನ್ ಬರೋದು ನಿಮಗೆ ಫೋಕಸ್ಸು. ಫಸ್ಟ್ ನೀವು ಆಟೋ ಮೋಡಿಗೆ ಸೆಟ್ ಮಾಡ್ಕೊಳ್ಳಿ ಫೋಕಸ್ಸು, ಅದೇ ಆಟೋಮೆಟಿಕ್ಕಾಗಿ ಅಡ್ಜಸ್ಟ್ ಮಾಡ್ಕೊಳ್ಳುತ್ತೆ ಫೋಕಸ್ ಅಡ್ಜಸ್ಟ್ಮೆಂಟು. ನೆಕ್ಸ್ಟ್ ಕೆಲವು ಟೈಮಲ್ಲಿ ಅದು ನಿಮಗೆ ಆಟೋ ಫೋಕಸ್ಸಲ್ಲಿ ಅಡ್ಜಸ್ಟ್ ಆಗಿಲ್ಲ ಅಂತ ಅಂದ್ಕೊಂಡ್ರೆ ನೀವು ಮ್ಯಾನ್ಯಲ್ ಮೋಡಿಗೆ ಶಿಫ್ಟ್ ಮಾಡ್ಕೊಳ್ಳಿ. ಮಾಡ್ಕೊಂಡ್ಮೇಲೆ ಪ್ಲಸ್ ಮೈನಸ್ ಮಾಡ್ಕೊಂಡು ಸ್ವಲ್ಪ ಶಾರ್ಪ್ನೆಸ್ ಬಂದರೆ ಇಮೇಜ್ಗೆ ಅಲ್ಲೇ ಫಿಕ್ಸ್ ಮಾಡ್ಕೊಂಡು ತಿರ್ಗಾ ನೀವು ಆಟೋ ಮೋಡಿಗೆ ಫಿಕ್ಸ್ ಮಾಡಿಬಿಡಿ. ಏನಾಗುತ್ತಂದ್ರೆ ಅವಾಗ ಅಲ್ಲಿ ನಿಮ್ಮದು ಫೋಕಸ್ಸು ಸೆಟ್ ಆಗಿಬಿಡುತ್ತೆ ಮತ್ತು ಚೇಂಜ್ ಆಗೋಲ್ಲ. ಇವಾಗ ನಿಮಗೆ ಪ್ಲಸ್ಸು ಮೈನಸ್ಸಲ್ಲೇ ನಿಮಗೆ ಎಷ್ಟು ಫೋಕಸ್ ಬೇಕು ಅಂತ ನೀವು ಮ್ಯಾನ್ಯಲಲ್ಲೂ ಸೆಟ್ ಮಾಡಿಕೊಂಡ್ರೆ ನಿಮಗೆ ಇಮೇಜಿನ ಕ್ಲಿಯರಾಗಿ ಸಿಗುತ್ತೆ ಅಲ್ಲೇ. ಓಕೆ, ಸೊ ನಿಮ್ಮದು ಏನಾಗುತ್ತೆ ಅಂದರೆ ನಂಬರ್ ಪ್ಲೇಟ್ ಎಷ್ಟು ದೂರ ಇದ್ರೂ ಕ್ಲಿಯರಾಗಿ ಕ್ಯಾಪ್ಚರ್ ಆಗುತ್ತೆ, ಕ್ಲಾರಿಟಿ ಸಿಗುತ್ತೆ ಇಮೇಜ್ಗೆ. ಓಕೆ, ನೆಕ್ಸ್ಟ್ ಆಪ್ಷನ್ ಬರೋದು ನಿಮಗೆ ಇನ್ಫ್ರಾರೆಡ್. ನೈಟ್ ಟೈಮಿಗೆ ನಿಮ್ಗೆ ಯೂಸ್ ಆಗುತ್ತೆ. ನೈಟ್ ಟೈಮ್ ನಿಮಗೆ ಕ್ಯಾಪ್ಚರ್ ಮಾಡಬೇಕಂದ್ರೆ ಇನ್ಫ್ರಾರೆಡ್ ಲೈಟ್ ಆನ್ ಆಗುತ್ತೆ. ಸೊ ನಿಮಗೆ ನೈಟಲ್ಲಿ ನೀವು ಕ್ಯಾಪ್ಚರ್ ಮಾಡ್ಕೊಬೋದು ಇಮೇಜು. ನೆಕ್ಸ್ಟ್ ಆಪ್ಷನ್ ಬರೋದು ನಿಮಗೆ ಲೇಸರ್ ಆನ್ ಮಾಡಿದ್ರೆ ನಿಮಗೆ ಲೇಸರ್ ಆ್ಯಕ್ಟಿವ್ ಆಗುತ್ತೆ. ಆವಾಗ ಡಿಟೆಕ್ಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡುತ್ತೆ ನಿಮ್ಮದು ವೆಹಿಕಲ್ ಸ್ಪೀಡು. ನಿಮ್ಮದು ಮೇಲೆ ಡಿಸ್ಪ್ಲೇಲಿ ತೋರಿಸುತ್ತೆ. ಸೊ ನಿಮಗೆ ಅಲ್ಲಿ 2 ಟೈಪ್ಸ್ ಲೇಸರ್ ಇದೆ, ಆದರೆ ನಿಮಗೆ ಸಪ್ಲೈ ಮಾಡಿದ್ದು ಬಂದು ಕಾಮ್ ಲೇಸರು ಫಸ್ಟ್ ಒಂದು. ಸೊ ಒನ್ಸು ಅದು ಟಾರ್ಗೆಟು ಡಿಟೆಕ್ಟ್ ಮಾಡೋಕ್ಕೆ ಸ್ಟಾರ್ಟ್ ಆಯ್ತಂದರೆ ಅದು ಬೀಪ್ ಸೌಂಡ್ ಬರ್ತಾ ಇರುತ್ತೆ ಲೇಸರು. ಸೊ ಅದು ಆಪ್ರೇಟ್ ಆಗ್ತಿದೆ ಅಂತ ಅರ್ಥ ಅದರದ್ದು. ಇವಾಗ ನೀವು ತಿರ್ಗಾ ಪ್ರೆಸ್ ಮಾಡಿದ್ರೆ ಸ್ಟ್ಯಾಂಡ್ ಬೈ ಮೋಡ್ಗೆ ಹೋಗುತ್ತೆ. ಸೊ ನಿಮ್ಮದು ಡಿಸ್ಪ್ಲೇ ಬಂದು ಅಲ್ಲಿ ಲೈವ್ ತೋರಿಸ್ತಾ ಇರುತ್ತೆ ನಿಮ್ಮದು ಸ್ಪೀಡ್ ಎಷ್ಟು ಬರ್ತಿದೆ ಗಾಡಿ ಅಂತೆಲ್ಲ ಅಲ್ಲೇ ಲೈವಿಗೆ ತೋರಿಸುತ್ತೆ. ನೀವು ಹ್ಯಾಂಡಲ್ ಹಿಡ್ಕೊಂಡು ಫಸ್ಟು ಸೆಟ್ ಮಾಡ್ಕೊಬೇಕು ನಿಮ್ಗೆ ಯಾವ ವೆಹಿಕಲ್ ಟಾರ್ಗೆಟ್ ಮಾಡ್ತಿದ್ದೀರಂತೆ. ಸೊ ಸೆಂಟ್ರಲ್ ಆ ಬಾಕ್ಸು ಇದೆಯಲ್ಲ, ಅದು ನಿಮಗೆ ಟಾರ್ಗೆಟು ಯಾವ ಟಾರ್ಗೆಟ್ ಬೇಕೋ ಆ ಟಾರ್ಗೆಟ್ಗೆ ಅದು ಅಡ್ಜಸ್ಟ್ ಮಾಡ್ಕೊಬೇಕು. ನೆಕ್ಸ್ಟ್ ಆಪ್ಷನ್ ನಿಮಗೆ ಸ್ಪೀಡ್ ಲಿಮಿಟ್ ಸೆಟ್ ಮಾಡಬೇಕು. ಒಂದೊಂದು ರೋಡಲ್ಲಿ ನಿಮಗೆ ಒಂದೊಂದು ಥರ ಸ್ಪೀಡ್ ಲಿಮಿಟ್ಸ್ ಇರ್ತವೆ. ಸೊ ಅದಕ್ಕೆ ನೀವು ಡಿಫೈನ್ ಸ್ಪೀಡ್ ಲಿಮಿಟ್ ಅಂತ ಒಂದು ಆಪ್ಷನ್ ಇದೆ ಕೆಳಗಡೆ. ನೀವು ಆ ಡಿಫೈನ್ ಸ್ಪೀಡ್ ಲಿಮಿಟ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಅಲ್ಲಿ ನಿಮ್ಗೆ ಹೋದರೆ ಇಲ್ಲಿ ನಿಮಗೆ 3 ಥರ ಕ್ಲಾಸಿಫಿಕೇಷನ್ಸ್ ಬರುತ್ತೆ. ಒಂದು LV1, LV2, LV3 ಅಂತಿದ್ದಾರೆ. LV1 ಅಂದರೆ ಬೈಕು, LV2 ಅಂದರೆ ಕಾರು, LV3 ಅಂದರೆ ಹೆವಿ ವೆಹಿಕಲ್ಸು. ಆ ಥರ ನಿಮಗೆ ಡಿಫ್ರೆಂಟ್ ಕ್ಲಾಸಿಫಿಕೇಷನ್ಸದು ಎಷ್ಟು ಸ್ಪೀಡ್ ಲಿಮಿಟ್ ಇದೆ ಅಂತ ಏರಿಯಾ ಪ್ರಕಾರ ನೀವು ಅದು ಸೆಟ್ ಮಾಡಿಸ್ಕೊಬೇಕು. ಪ್ಲಸ್ ನೆಕ್ಸ್ಟ್ ಬರೋದು ಬಂದು EV1, EV2, EV3 ಅದೇನಂದರೆ ಎನ್ಫೋರ್ಸ್ಮೆಂಟ್ ವೆಲಾಸಿಟಿ ಅಂತ. ಸೊ ಇವಾಗ ಸೈನ್ ಬೋರ್ಡಲ್ಲಿ ನಿಮ್ಮದು ಅಲ್ಲಿ ರೋಡಲ್ಲಿ ಸೈನ್ ಬೋರ್ಡಲ್ಲಿ 40 ಅಂತ ಇದ್ದರೆ ಅದಕ್ಕಿಂತ ಗಾಡಿ ಮೇಲೆ ಹೋಯ್ತಂದ್ರೆ ನೀವು ಫೈನ್ ಹಾಕಬೇಕು. ಅದಕ್ಕೆ ಒಂದು +5 ಗ್ರೇಸ್ ಕೊಡಬೇಕು ಅವ್ರಿಗೆ.
ಸೊ +5 ಮಾಡ್ಕೊಳ್ಳಿ ಅದನ್ನ. ಅದೇ ಥರ ನೀವು 60 ಇದ್ದರೆ 65 ಕೊಡಿ, 90 ಇದ್ದರೆ 95 ಕೊಡಿ, ಟ್ರಕ್ಕಿಗೆ 90 ಇದ್ದರೆ 95 ಅಷ್ಟೇ. ನೆಕ್ಸ್ಟ್ ನೀವು ಲೊಕೇಶನ್ ಡೀಟೇಲ್ಸ್ ಸೇವ್ ಮಾಡ್ಕೊಳ್ಳಿ ಅದರಲ್ಲಿ. ಇವಾಗ ಯಾವ ಲೊಕೇಶನಲ್ಲಿ ನೀವು ಕ್ಯಾಪ್ಚರ್ ಮಾಡ್ತಾಯಿದ್ದೀರಾ ಅದು, ಮತ್ತು ಅಡ್ರೆಸ್ ಬೇಕಾದ್ರೆ ಅಡ್ರೆಸ್ ಫಿಲ್ ಮಾಡ್ಕೊಬೋದು. ಎಲ್ಲ ಎಂಟ್ರ್ ಮಾಡಿದ್ಮೇಲೆ ನೀವು ಅಪ್ಡೇಟ್ ಅಂತ ಕೊಡಿ. ನೆಕ್ಸ್ಟ್ ಇದರಲ್ಲಿ ಸೌಂಡು ಎಷ್ಟು ಡೆಸಿಬಲ್ ಅಂತಲೂ ರೀಡ್ ಮಾಡುತ್ತೆ, ಅದೆಲ್ಲ ನಿಮ್ಗೆ ಯೂಸ್ಫುಲ್ ಆಗೋಲ್ಲ, ಅದೊಂದು ಎಕ್ಸ್ಟ್ರಾ ಫೀಚರ್ ಅಂತ ಕೊಟ್ಟಿರೋದು ಅಷ್ಟೇ ಡಿವೈಸಲ್ಲಿ. ಅದಾದಮೇಲೆ ಅಪ್ಡೇಟ್ ಕೊಟ್ಬಿಟ್ರೆ ಅದೆಲ್ಲ ಲೋಡ್ ಆಗುತ್ತೆ, ಫೀಡ್ ಆಗಿರುತ್ತೆ. ಇವಾಗ ಪರ್ಟಿಕ್ಯುಲರ್ ನಿಮಗೆ ಬೈಕ್ ಕ್ಯಾಪ್ಚರ್ ಮಾಡ್ಬೇಕಂದ್ರೆ ಬೈಕ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ, ಅಂದರೆ ಕಾರ್ ಮಾತ್ರ ಬೇಕಂದ್ರೆ ಕಾರ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಇವಾಗ ಟ್ರಕ್ ಬೇಕಂದ್ರೆ ಟ್ರಕ್, ಇಲ್ಲಾಂದರೆ ಅದು ಅನ್ಸೆಲೆಕ್ಟ್ ಮಾಡಿದ್ರೆ ಎಲ್ಲ ಕ್ಯಾಪ್ಚರ್ ಆಗುತ್ತೆ. ಈ ಆಟೋ ರೆಕಾರ್ಡಿಂಗ್ ಸೆಲೆಕ್ಟ್ ಮಾಡಿದ್ರೆ ನಿಮ್ಗೆ ಆಟೋಮೆಟಿಕ್ಕಾಗಿ ಇವಾಗ ಏನು ಸೆಟ್ ಮಾಡಿರ್ತೀರೋ ಸ್ಪೀಡ್ ಲಿಮಿಟ್ಟು, ಅದಕ್ಕಿಂತ ಮೇಲೆ ಇವಾಗ 40 ಸ್ಪೀಡ್ ಲಿಮಿಟ್ ಇದೆ, EV 45 ಇದೆ. 45 ಮೇಲೆ ಬರೋ ಗಾಡಿಗಳೆಲ್ಲ ಆಟೋಮೆಟಿಕ್ಕಾಗಿ ಕ್ಯಾಪ್ಚರ್ ಆಗ್ತಾ ಇರುತ್ತೆ. ಸೊ ನಮ್ಮ ಮ್ಯಾನ್ಯುವಲ್ ಮೋಡ್ ಅಂದರೆ ನೀವು ಮ್ಯಾನ್ಯುವಲಾಗಿ ನೀವು ಸ್ನ್ಯಾಪ್ಸು ತೊಗೊಬೇಕಾಗುತ್ತೆ. ಆಟೋ ರೆಕಾರ್ಡಿಂಗಲ್ಲಿ ಏನಾಗುತ್ತೆ, ಆಟೋಮೆಟಿಕ್ ತೊಗೊಳುತ್ತೆ. ಇದರಲ್ಲಿ ನಿಮಗೆ ವೀಡಿಯೋ ರೆಕಾರ್ಡಿಂಗ್ ಬೇಕಾದ್ರೆ ವೀಡಿಯೋ ರೆಕಾರ್ಡಿಂಗ್ ಸ್ಟಾಪ್ ಮಾಡ್ಕೊಬೋದು, ಲೈವ್ ವೀಡಿಯೋ ಸ್ಟಾಪ್ ಮಾಡುತ್ತೆ ಅದು. ಓಕೆ, ನೆಕ್ಸ್ಟ್ ಬರೋದು ಬಂದು ಕ್ಯಾಮ್ರಾ ಲೈಟಿಂಗ್ ಅಡ್ಜಸ್ಟ್ಮೆಂಟ್ಸು. ಯಾವ ಲೈಟಿಂಗಲ್ಲಿ ನೀವು ತೊಗೊಳ್ತೀವಿ, ಸನ್ನಿ ಇದೀನ ಕ್ಲೌಡಿ ಅವ್ರು ಡಾರ್ಕ್ ಇದ್ದರೆ ಡಾರ್ಕ್ ಸೆಲೆಕ್ಟ್ ಮಾಡ್ಕೊಳ್ಳಿ, ಇಲ್ಲಾಂದರೆ ಸ್ಟ್ರೀಟ್ ಲೈಟ್ಸ್ ನೈಟ್ ಟೈಮ್ ಸ್ಟ್ರೀಟ್ ಲೈಟ್ಸ್ ಕೆಳಗಡೆಲ್ಲ ಮಾಡೋದಂಗಿದ್ರೆ ನೈಟ್ ಕಲರು ಅಂತ ಹಾಕ್ಕೊಳ್ರಿ, ಇಲ್ಲ ಚೂರು ಬೆಳಕಿಲ್ಲ ಅಂದರೆ ನೈಟ್ IR ಅಂತ ಹಾಕ್ಕೊಳ್ಳಿ. ಸೊ ಅದರಲ್ಲಿ ನಿಮಗೆ ಏನಾಗುತ್ತೆ, ನೈಟು CCTVಯಲ್ಲಿ ಯಾವ ಥರ ಇಮೇಜ್ ಬರುತ್ತೆ ಆ ಥರ ಬ್ಲ್ಯಾಕ್ ಆ್ಯಂಡ್ ವೈಟ್ ಇಮೇಜಸ್ಸಲ್ಲಿ ಬರುತ್ತೆ. ಸೊ ಅದೇನಾಗುತ್ತೆ, ಇನ್ಫ್ರಾರೆಡ್ಡು ಫ್ಲ್ಯಾಶ್ ಆಗುತ್ತೆ. ಸೊ ಆ ಟೈಮಲ್ಲಿ ಮಾತ್ರ ನಿಮಗೆ ನೈಟು ಕ್ಯಾಪ್ಚರ್ ಮಾಡ್ಬೋದು. ನೀವು GPS ಮಾಡ್ಯೂಲ್ ನಿಮ್ಗೆ ಕೊಟ್ಟಿದ್ದೀವಲ್ಲ, ಅದು ನೀವು USB ಕನೆಕ್ಟ್ ಮಾಡಿಬಿಟ್ಟು ಅಲ್ಲಿ ರಿಫ್ರೆಶ್ ಬಟನ್ ಪ್ರೆಸ್ ಮಾಡಿ ಒಂದು 2-3 ಟೈಮು. ಸೊ ಅದು GPS ಲೊಕೇಶನ್ಸ್ ಅದು ಕನೆಕ್ಟ್ ಆಗುತ್ತೆ. ಓಕೆ, ಸೊ ಈ ಡಿವೈಸ್ಗೆ ಬಂದು ಕೆಳಗಡೆ ಅಂತ ಕೊಟ್ಟಿದ್ದೀವಿ GPS USB ಪೋರ್ಟು. ಸೊ ಅದಕ್ಕೆ ಕನೆಕ್ಟ್ ಮಾಡ್ಕೊಬೇಕು. ಓಕೆ, ಸೊ ನಿಮಗೆ ಇದರಲ್ಲಿ ಸ್ಪೀಡು ಆಡಿಯೋನು ಬೇಕಂದರೆ ಆಡಿಯೋ ಸೆಲೆಕ್ಟ್ ಮಾಡ್ಕೊಳ್ಳಿ. ಡೈರೆಕ್ಟಾಗಿ ಸ್ಪೀಡ್ ಎಷ್ಟೆಷ್ಟು ಬರ್ತಿದೆ ಅಂತ ನಿಮಗೆ ವಿತ್ ಆಡಿಯೋನು ತೋರಿಸ್ತಾ ಇರೋದು ಕೇಳುತ್ತೆ. ಇವಾಗ ವೈಫೈ ಆಪ್ಷನ್ ಅದು ಗ್ರೀನಲ್ಲಿದ್ದರೆ ಇಂಟರ್ನೆಟ್ ಕನೆಕ್ಟೆಡ್ ಅಂತ ಅರ್ಥ, ಅದು ವೈಟಲ್ಲಿದ್ದರೆ ನೀವು ಕನೆಕ್ಟ್ ಮಾಡಿಲ್ಲ ಅಂತ. ಇವಾಗ ಮ್ಯಾನ್ಯುವಲು ನೀವು ತೊಗೊಬೇಕಂದ್ರೆ ಆಟೋ ರೆಕಾರ್ಡಿಂಗ್ ಆಫ್ ಮಾಡಿ ಮ್ಯಾನ್ಯುವಲಲ್ಲಿದ್ದರೆ ನೀವು ಸ್ನ್ಯಾಪ್ ಅಂತ ಇದೆಯಲ್ಲ ಅದು ನೀವು ಪ್ರೆಸ್ ಮಾಡ್ಕೊಬೇಕು, ಆವಾಗ ಅದೊಂದೊಂದಾಗಿ ಇಮೇಜ್ ಕ್ಯಾಪ್ಚರ್ ಮಾಡ್ತಾ ಇರುತ್ತೆ. ವೈಲೇಷನ್ ಎಲ್ಲ ನೀವು ಮ್ಯಾನ್ಯುವಲಾಗಿ ಎಂಟ್ರ್ ಮಾಡಿದ್ರೆ ಚಲನ್ ಜನ್ರೇಟ್ ಮಾಡ್ಬೋದು. ಇದರಲ್ಲಿ ಓವರ್ ಸ್ಪೀಡಿಂಗ್ ಬಿಟ್ಟು ಬೇರೆನೂ ಕೆಲವು ವೈಲೇಷನ್ಸ್ ಎಲ್ಲ ಇದೆ, ನೀವು ಬೇಕಂದ್ರೆ ಅದು ಕ್ಯಾಪ್ಚರ್ ಮಾಡ್ಬೋದು, ಜನ್ರೇಟ್ ಮಾಡ್ಬೋದು ಚಲನು. ಓಕೆ, ನೆಕ್ಸ್ಟು ನೀವು ಮೆನುಗೆ ಹೋದರೆ ಈ ಸ್ಕ್ರೀನ್ ಬರುತ್ತೆ. ಇವಾಗ ನೀವು ತೊಗೊಂಡಿರೋ ವೀಡಿಯೋಸ್ ಎಲ್ಲ ಇಲ್ಲಿ ನೋಡ್ಕೊಬೋದು. ವೀಡಿಯೋಸ್ ರೆಕಾರ್ಡಿಂಗು ಎಲ್ಲ ನೀವು ಲೈವಾಗಿ ಚೆಕ್ ಮಾಡ್ಕೊಬೋದು ಇಲ್ಲೇ. ನಾರ್ಮಲಿ ನೀವು ಮೊಬೈಲ್ದಂಗೆ ಫಾಸ್ಟ್ ಫಾರ್ವರ್ಡ್ ಮಾಡ್ತೀರಾ, ಅದು ಪ್ಲೇ ಸ್ಟಾಪು ಎಲ್ಲ ಆಪ್ಷನ್ಸ್ ಇದರಲ್ಲಿ ಇರುತ್ತವೆ. ರೈಟ್ ಸೈಡಲ್ಲಿ ನಿಮ್ಮದು ಎಲ್ಲ ವೀಡಿಯೋಸ್ ಶೋ ಮಾಡುತ್ತೆ ರೆಕಾರ್ಡ್ ಆಗಿರೋದು. ಪರ್ಟಿಕ್ಯುಲರ್ ವೀಡಿಯೋ ಬೇಕಂದರೆ ಮೇಲೆ ಕ್ಯಾಲೆಂಡರ್ ಸೆಲೆಕ್ಟ್ ಮಾಡ್ಕೊಳ್ಳಿ, ಆ ಡೇಟು ಟೈಮು ಪ್ರಕಾರ ನಿಮ್ಗೆ ಯಾವ್ದು ಬೇಕು ಅಂತ ಅಲ್ಲಿ ಸೆಲೆಕ್ಟ್ ಮಾಡ್ಕೊಂಡು ಓಕೆ ಕೊಟ್ಟರೆ ನಿಮ್ಗೆ ಅದು ತೋರಿಸುತ್ತೆ ಅದು ನಿಮಗೆ. ಓಕೆ,
ಸೊ ನಿಮ್ಗೆ ಇದರಲ್ಲೇ ನಿಮಗೆ ಯಾವ ಪರ್ಟಿಕ್ಯುಲರ್ ಡೇಟು ಟೈಮಿಗೆ ಬೇಕಾದ್ರೂ ನೀವು ತೆಗಿಬೋದು. ನೆಕ್ಸ್ಟ್ ಅಲ್ಲಿ ಬಂದು ಸ್ನ್ಯಾಪ್ಸ್ ಇರೋದ್ರು ನೀವು ಯಾವ್ಯಾವ ಫೋಟೋಸ್ ಕ್ಯಾಪ್ಚರ್ ಆಗಿದೆಯಾ ಅದರೆಲ್ಲ ಇಲ್ಲಿ ಬರುತ್ತೆ. ಆ್ಯಸ್ ಇಟ್ ಈಸ್ ನೀವು ಕ್ಯಾಲೆಂಡರ್ಗೆ ಹೋದರೆ ನಿಮ್ದು ಎಲ್ಲ ಕ್ಯಾಲೆಂಡರ್ ಯಾವ ಪರ್ಟಿಕ್ಯುಲರ್ ಡೇಟ್ ಆ್ಯಂಡ್ ಟೈಮಿಗೆ ಬೇಕೋ ನೀವು ಸರ್ಚ್ ಮಾಡ್ಕೊಂಡು ತೊಗೊಬೋದು ಅದು. ಓಕೆ.